ಓಂ ನಮಃ ಶಿವಾಯ. 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 ತಂದೆ ಬುತ್ತಿಡಿಯಪ್ಪ, ಊಟ ಮಾಡುತ್ತಂದೆ. ಮಗು ಮಾಸಿದ್ದ, ನೀನು ಊಟ ಮಾಡಲ್ಲ, ಬಾ ಮಗು ಬಾ. ಆಗಲ್ಲ ತಂದೆ, ಊಟ ಮಾಡುವನು. ತಂದೆ ನಾನು ನಿನ್ನ ಅರಮನೆಗೆ ಹೋಗಿ ಬರ್ತೀನಿ, ನಾನು ಆಶೀರ್ವದಿಸ್ತಂದೆ. ಹೋಗಿ ಬಾ ಮಗು. ಭಕ್ತರು ಮಾಧುಲಿಂಗನನ್ನು ತಂದು ಬಿಟ್ಟು ಇಂದಿಗೆ 8 ವರ್ಷವಾಯಿತು. ದಿನಾಲೂ ಎಲ್ಲಿಗೆ ಬುತ್ತಿಯನ್ನು ತರುತ್ತಿದ್ದಾನೆ. ಪದ್ಮಾಳ್ ಬಳ್ಳಿ ಚೆನ್ನಾಗಿ ಇದ್ದು ದಿನಾಲೂ ನನಗೆ ಬುತ್ತಿಯನ್ನು ತರುತ್ತಿದ್ದಾನೆ. ಮಾಸಿದ್ದೇಶನ ಮಾತು ಮುತ್ತಿನಂತೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಮ್ಮ ಅಮ್ಮ ಬಾ ಮಗು ಬಾರಪ್ಪ. ಅಮ್ಮ, ಬುತ್ತಿಯನ್ನು ತೆಗೆದುಕೊಂಡು ಬಾ ಅಮ್ಮ, ನಾನು ತಂದೆ ಹತ್ತಿರ ಹೋಗಬೇಕು. ಆಗಲಿ ಮಗು. ಮಗು ತೆಗೆದುಕೊಳ್ಳಪ್ಪ ಬುತ್ತಿಯನ್ನು. ಆಗಲ್ಲ ಅಮ್ಮ. ಅಮ್ಮ ನಾನು ಹೋಗಿ ಬರ್ತೀನಿ, ನನ್ನನ್ನು ಆಶೀರ್ವದಿಸ್ತಮ್ಮ. ನಿನ್ನ ಕಲ್ಯಾಣವಾಗಲಿ ಹೇಳು ಮಗು. ಮಗು ನಂದೊಂದು ಮಾತು ನಡೆಸಿ ಕೊಡು ಯಾಕಂದ. ಅದು ಯಾವುದು ಮಾತು ಹೇಳಿಕೊಡುತ್ತಾಯಿ, ನಾನು ನಡೆಸಿಕೊಡುತ್ತೇನೆ. ಆ ನಿಮ್ಮ ತಂದೆ ಹತ್ತಿರ ಹೋಗಿ ಈ ನಿನ್ನ ತಾಯಿಗೆ ಬೆನ್ನಬುಜವರನ್ನು ಪಡೆದುಕೊಂಡು ಬಾ ಮಗು. ಆಗಲ್ಲ ತಾಯಿ, ನನ್ನ ತಂದೆ ಹತ್ತಿರ ಹೋಗಿ ಬೆನ್ನ ಬಜಾರವನ್ನು ಪಡೆದುಕೊಂಡು ಬರ್ತೀನಿ ತಾಯಿ, ನನ್ನನ್ನು ಆಶೀರ್ವದಿಸ್ತಮ್ಮ. ನಿನ್ನ ಕಲ್ಯಾಣವಾಗಲಿ ಹೇಳು ಮಗು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ
ತಂದೆ ಬುತ್ತಿ ಹಿಡಿಯಪ್ಪ, ಊಟ ಮಾಡು ತಂದೆ. ಮಗು ಮಾಸಿದ್ದ, ನೀನು ಊಟ ಮಾಡಲ್ಲ ಬಾ ಮಗು ಬಾ. ತಂದೆ ದಿನದಂತೂ ನಾನು ಇಂದು ಊಟ ಮಾಡುವುದಿಲ್ಲ ತಂದೆ. ಯಾಕೆ ಮಗು ಹಿಂದ್ಯಾಕೆ ಊಟ ಮಾಡಲಿವಂದಿರಿ? ಹಠ ಹಿಡಿದಿರಿಲ್ಲಪ್ಪ. ಮಾಧುಲಿಂಗ ನಿನ್ನ ತಾಯಿ ನಿನಗೆ ಏನರೆ ಅಂದಿರುವಳೇನು? ಹೇಳು ಮಗು ಹೇಳು. ತಂದೆ ನನ್ನ ತಾಯಿ ನನಗೆ ಏನು ಅಂದಿಲ್ಲ, ಆದರೆ ಆದರದ ಮಾತಕ್ಕೋ ಮಾಸಿದ್ದ. ಅಂತದೇನದು ಹೇಳು, ಕೇಳುತ್ತೇನೆ. ತಂದೆ ನಾನು ಬೇಡಿದ್ದೇನೆ, ನಿಜವಾಗಿ ಕೊಡ್ತೀಯ ತಂದೆ? ನಿಜವಾಗಿದೆ, ಕೊಡುತ್ತೇನೆ ಮಗು ಕೊಡುತ್ತೇನೆ. ತಂದೆ ನನ್ನ ತಾಯಿ ಹೀಗೆಂದು ಹೇಳಿದಳು, ನಿನ್ನ ತಂದೆ ಹತ್ತಿರ ಹೋಗಿ ಬೆನ್ನಭುಜವರವನು ಪಡೆದುಕೊಂಡು ಬಾ ಮಗು ಅಂತ ಹೇಳಿದಳು. ನನ್ನ ತಾಯಿ ಹೇಳಿದ ಪ್ರಕಾರ ಬೆನ್ನಭುಜವರವನು ಕೊಡ್ತೀಯ ತಂದೆ? ಮಾತು ಈ ಯುಗದಲ್ಲಿ ಮಾತ್ರ ಬೆನ್ನು ಭುಜವರ ಕೇಳಬೇಡ. ಛೇ ಛೇ ತಂದೆ, ಬೇಡಿದ್ದನ್ನು ಕೊಡುವೆನೆಂದು ಮೊದಲೇ ನನಗ ವಚನ ಕೊಟ್ಟಿರುವೆ. ಅದರಂತೆ ಈಗ ನನಗೆ ಬೆನ್ನಭುಜವರವನು ಬೇಕೇ ಬೇಕು ತಂದೆ, ಬೇಕೇ ಬೇಕು. ಮಗು ಕೇಳು, ಮುಂದ ಉತ್ತರ ಪುರುಷರು ಹುಟ್ಟುವರು, ನನ್ನ ನಿನ್ನ ಅಗಲಿಸಿದವರು. ಈ ವಿಷಯ ತೆಗೆಯಬೇಡ ಮಗು, ತೆಗೆಯಬೇಡ, ಮರೆತು ಬಿಡು. ತಂದೆ 1000 ವರ್ಷ ಇದ್ದರೂ ಸಾವ ತಪ್ಪಿದಲ್ಲ, 100 ವರ್ಷ ಇದ್ದರೂ ಬೆರಗುದು ತಪ್ಪಿದಲ್ಲ. ತಮ್ಮ ಹುಟ್ಟಿ ಬಂದ ಮೇಲೆ ನನ್ನನ್ನು ಈ ಜಗದಿಂದ ದೂರ ಮಾಡಿದ್ರು ಅಡ್ಡಿ. ಎಷ್ಟು ಹೇಳುವುದರೆ ಕೇಳುವುದಿಲ್ಲ. ತೆಗೆದುಕೋ, ತೆಗೆದುಕೊಂಡು ನಿಮ್ಮ ತಾಯಿಗೆ ಸೇವಿಸ್ಕೋ ಹೋಗಿ. 4 ತಾರೀಕಿನಿಂದ 4 ಮಂದಿ ಧರ್ಮರು ಹುಟ್ಟುವರು. 1 ನಿಂಬೆ ಹಣ್ಣಿನಿಂದ ದೇವತಾಶ್ರೀ ಹೆಣ್ಣುಮಗಳು ಹುಟ್ಟುವಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆಗಲಿ ತಂದೆ, ನಮಃ ಶಿವಾಯ. ಆಗಲಿ ತಂದೆ, ನಾನು ನಿನ್ನ ಅರಮನೆ ಹೋಗಿ ಬರ್ತೀನಿ. ನನ್ನ ಹೆಸರು ಹೋಗಿ ಬಾ ಮಗು, ಹೋಗಿ ಬಾ. ಓಂ ನಮಃ ಶಿವಾಯ. ಅಯ್ಯೋ ಶಿವ ಶಿವ, ನನ್ನ ತಂದೆ ತಾಯಿಗಳ ಸಂಸಾರ ಎಂದು ಹರಿಸಿಕೊಳ್ಳುವುದರು. ಅವರ ಆಜ್ಞೆಯಂತೆ ನಾನು ಇನ್ನು ಸಂಸಾರಿಯಾಗಬೇಕಾಗಿದೆ. ಈ ಮಾಧುಲಿಂಗನಲ್ಲಿ ಹೊಟ್ಟೆಯ ಮಗನೆಂದು ಭಾವಿಸಿ ನೆಮ್ಮದಿಯಿಂದಿದ್ದೇನೆ. ಆದರೆ ಹೊಟ್ಟೆಯ ಮಕ್ಕಳ ಹವ್ಯಾಸ ಮಡದಿಗಿದ್ದ ಮೇಲೆ ಇನ್ನೇನು ಮಾಡುವುದು ಸೋಮೇಶ? ನನ್ನನ್ನು ಮಾಧುಲಿಂಗನನ್ನು ಕಾಪಾಡುವಾರ ನಿನ್ನದೇ ದೇವ, ನಿನ್ನದೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಮ್ಮ ಅಮ್ಮ. ಬಾ ಮಗು ಬಾರಪ್ಪ. ಅಮ್ಮ ಅಮ್ಮ, ತಾವು ಹೇಳಿದ ಪ್ರಕಾರ ನಾನು ನನ್ನ ತಂದೆ ಹತ್ತಿರ ಹೋಗಿ ಬೆನ್ನಭುಜವರನ್ನು ಪಡೆದುಕೊಂಡು ಬಂದಿದ್ದೇನೆ ತಾಯಿ. ಇವನು ಸೇವಿಸಲು ತಂದೆಯವರು ಹೇಳಿದರಮ್ಮ.
ಆಗಲಿ ಮಗು, ಆಗಲಿ ಮಗು, ನಿಮ್ಮ ತಂದೆ ಹೇಳಿದ ಪ್ರಕಾರ ನಾನು ಸೇವಿಸುವೆನು. ಅವ್ವ, ಆ ಪರಮಾತ್ಮ ನಮ್ಮನ್ನು ಸದಾ ಕಾಪಾಡುವಿರೇನಮ್ಮ. ಗುರುವಿನ ಪೂಜೆಗೆ ಹೋಗುತ್ತೀನಮ್ಮ, ನನ್ನನ್ನು ಆಶೀರ್ವದಿಸು. ನಿನ್ನ ಕಲ್ಯಾಣವಾಗಲಿ ಹೇಳು ಮಗು. ಮಗು ಮಗು ನಿಮ್ಮ ತಂದೆಯವರು ಕೊಟ್ಟ ವರಗಳಿಂದ ಏನಾದರೂ ತಿಳಿಸಿರಬೇಕಲ್ಲಪ್ಪ. ಹೌದವ್ವ, ತಿಳಿಸಿದ್ದಾರೆ. ಏನಂದು ತಿಳಿಸಿದರಪ್ಪ? 4 ಕಾರ್ಯಕದಿಂದ 4 ಮಂದಿ ಧರ್ಮರು ಹುಟ್ಟುತ್ತಾರಂತ ಹೇಳಿದರು ತಾಯಿ. ಆದರೆ ಒಂದ ಲಿಂಬು ಹಣ್ಣಿನಿಂದ ದೇವತಾಶ್ರೀ ಹೆಣ್ಣು ಮಗಳು ಹುಟ್ಟಿ ಬರ್ತಾವ ಅಂತ ಹೇಳಿದ್ರು ನೋಡು ತಾಯಿ. ತಾಯಿ ನನಗೆ ಅತಿ ಆನಂದವಾಯ್ತು ನೋಡಮ್ಮ. ನಾನಿನ್ನ ಪೂಜೆಗೆ ಹೋಗುವೇನಮ್ಮ, ನನಗನ್ನು ಆಶೀರ್ವಾದಮ್ಮ. ನಿನ್ನ ಕಲ್ಯಾಣವಾಗಲಿ ಹೇಳು ಮಗು. ಓ ದೇವ ಜಗದ ರಕ್ಷಕ, ನೀತಿ ನಾಯಕ, ಪಾರ್ವತಿ ಪರಮೇಶ್ವರನ ಪುತ್ರನಾಗಿ ಜನಿಸಿ ಬಂದ ನನ್ನ ಪತಿದೇವ, ಈ ತರಳೆಯ ಜೀವನ ಪಾವನ ಮಾಡಿದ ಪತಿದೇವ, ನಿಮ್ಮ ನಾಮ ಸ್ವರ್ಣವು ನನಗೆ ಪರಮ ಪಂಚಾಮೃತ ದೇವ, ಪರಮ ಪಂಚಾಮೃತ. ದೇವನಿಂದ ಮಹಿಮೆ ಇರಲಿ ಅಂತ ಕರುಣೆ, ದೇವನಿಂದ ಮಹಿಮೆ ಇರಲಿ ಅಂತ ಕರುಣೆ, ಈ ನನ್ನ ಬಾಳಲ್ಲಿ ಬೆಳಕನ್ನು ತಂದೆ, ಈ ನನ್ನ ಬಾಳಲ್ಲಿ ಬೆಳಕನ್ನು ತಂದೆ, ದೇವನಿಲ್ಲ ಮಹಿಮೆ ಇರಲಿ ಅಂತ ಕರುಣೆ, ದೇವನಿಲ್ಲ ಮಹಿಮೆ ಇರಲಿ ಅಂತ ಕರುಣೆ. ಮಕ್ಕಳೇ, ಹೌದು ಸಿದ್ಧ, ಬಿಳಿಯಣ್ಣ ಸಿದ್ಧ, ಬನ್ನಿರಪ್ಪ, ಆ ನಿಮ್ಮ ಅಣ್ಣನ ಹೆಗಲ ಮೇಗಿನ ಕೊಡವನ್ನು ಇಳಿಸಿಕೊಳ್ಳಿರಿ. ಅಣ್ಣ, ನಮ್ಮೆಷ್ಟ ಸಲುವಾಗಿ ಎಷ್ಟು ದುಡಿಮೆ ಅಣ್ಣ. ಅಣ್ಣ ಮಾಧುವಣ್ಣ, ನೀನು ಮಾಡುವ ಕೆಲಸ ನಾವು ಇಬ್ಬರು ಮಾಡುತ್ತೇವೆ, ನೀನು ಮಾತ್ರ ಇನ್ನ ಮೇಲೆ ಕೆಲಸ ಮಾಡಬೇಡ ಅಣ್ಣ, ಕೆಲಸ ತಮ್ಮಗಳಿರ, ನೀವು ಉಂಡು ಊಟು ಸುಖವಾಗಿದ್ದರೆ ಸಾಕು, ಕೆಲಸದ ಬಗ್ಗೆ ನಿಮ್ಗೆ ಏಕೆ ಕಾಳಜಿ ತಮ್ಮಂದಿರ? ಇಲ್ಲ ಅಣ್ಣ, ಇಲ್ಲ ಅಣ್ಣ, ಅಣ್ಣ ತಮ್ಮರೆಂಬ ಹೃದಯದಿಂದ ಜೀವಂತ ಮಾತ್ರ ಬಂದೆ, ನೀನು ಬಿಡುವುದು ಬೇಡಣ್ಣ, ಬೇಡ. ಮಕ್ಕಳೇ, ಈ ಮನಿ ಕಾರವಾರೆಲ್ಲ ಅವನೇ ಮಾಡಿಕೊಂಡು ಹೋಗೋನು, ನೀವು ಇಬ್ಬರು ಮಾತ್ರ ಅವನ ಹೇಳಿಕೆ ಪ್ರಕಾರ ನಡೆದುಕೊಂಡು ಹೋಗರಿ. ಆಗಲಿ ಅಣ್ಣ, ನಾವು ನಡೆದುಕೊಂಡೇ ಹೋಗುತ್ತೇವೆ ತಾಯಿ ಅಣ್ಣಂದಿರ. ಕಲ್ಯಾಣವಾಗಲಿ ಹೇಳಿ ಮಕ್ಕಳೇ. ಮಾಧುಲಿಂಗ, ಸೋಮಣಮುತ್ತೆ ಕಣ್ಮುತ್ತೆ ಬರ್ಲಿಲ್ಲವೇನಪ್ಪ ಮನೆಗೆ? ಇಲ್ಲ ತಾಯಿ, ಅವರು ಗರಡಿನ ಮನೆಯಲ್ಲಿ ದಾಂಡ ಪೀಠ ಗದ ಇದ್ದನು ಕಲಿತಿದ್ದರಮ್ಮ, ಅವರಿಗೆ ನಾನೇ ಬುತ್ತಿಯನ್ನು ತೆಗೆದುಕೊಂಡು ಹೋಗ್ತೇನಮ್ಮ. ಆಗಲಿ ಮಗು. ತಾಯಿ ಅಣ್ಣ, ನಾವಿಂದು ನಾಡ ನೋಡಲು ಹೋಗುತ್ತೇವೆ, ನಮಗೆ ಆಶೀರ್ವಾದ ಸುಸ್ತಾಯಿ ಅಣ್ಣಂದಿರ. ನಿಮ್ಮ ಕಲ್ಯಾಣವಾಗಲಿ ಹೇಳು ಮಕ್ಕಳೇ. ಹೌದು ಅಣ್ಣ, ನಾವು ನಾಡ ನೋಡಲು ಹೊರಟಿದ್ದೇವೆ, ನಮಗ ಆಶೀರ್ವಾದಿಸಮ್ಮ. ಮಗು, ನಿನ್ನ ಕಲ್ಯಾಣವಾಗಲಿ ಹೇಳಪ್ಪ. ಆಗಲಿ ತಮ್ಮಂದಿರು, ನನಗೂ ಆನಂದವಾಯ್ತು. ನಾಡ ನೋಡಲು ಹೋಗುತ್ತೀನಂದ್ರೆ ನನಗೂ ಆನಂದವಾಯ್ತು. ಹೌದು ಸಿದ್ಧ, ಬಿಳಿಯಣ್ಣ ಸಿದ್ಧ, ಮೊದಲು ಗುರುವಿನ ದರ್ಶನ ಮಾಡಿಕೊಂಡು ತಂದೆ ಹತ್ತಿರ ಹೋರಿ, ತಂದೆ ಹೇಳಿದ ಪ್ರಕಾರ ನಡೆದುಕೊಂಡು ಹೋರಿ, ಅಂದ್ರೆ ನಿಮಗ ನಾಡ ಸಾಧನೆ ಆಗೋದು ತಮ್ಮಂದಿರ. ಆಗಲಿ ಅಣ್ಣ,
ಮಗು ಮಾಸಿದ್ದ, ನೀನು ಊಟ ಮಾಡದೆ ಬಹಳ ಹೊತ್ತಾಯ್ತು, ಊಟ ಮಾಡಲು ಬಾ ಮಗು. ಇಲ್ಲ ತಾಯಿ, ಬುತ್ತಿಯನ್ನು ಕಟ್ಟಿ ಕೊಡು, ನಾನು ತಮ್ಮಂದ್ರು ಆಗ ಅಲ್ಲೇ ಊಟ ಮಾಡ್ತೀವಿ ತಾಯಿ. ಆಗಲಿ ಮಗು. ಮಗು ತೆಗೆದುಕೊಳ್ಳಪ್ಪ ಬುತ್ತಿಯನ್ನು. ಆಗಲ್ಲಮ್ಮ, ನಾನಿನ್ನು ನನ್ನ ಗುರುವಿನ ಪೂಜೆಗೆ ಹೋಗ್ತೀನಮ್ಮ, ನಾನು ಆಶೀರ್ವದಿಸು. ಹೋಗಿ ಬಾ ಮಗು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬನ್ನಿರಿ ಮಕ್ಕಳೇ. ತಂದೆ, ನಾವು ನಾಡ ನೋಡಲು ಹೊರಟಿದ್ದೇವೆ. ತಥಾಸ್ತು, ಮೇಲಕ್ಕೇಳ್ರಿ ಮಕ್ಕಳೇ. ಮಕ್ಕಳೇ, ನೀವು ನಾಡ ನೋಡಬೇಕಾದ್ರೆ ವಿಜಯಪುರ ದಿಕ್ಕಿಗೆ ಮಾತ್ರ ಹೋಗಬೇಡ. ಯಾಕಂದ್ರೆ ಅಲ್ಲಿ ಪ್ರಯಾಣ ಬಹಳ ಕಠಿಣವದೆ. ಆ ದಿಕ್ಕವನ್ನು ಬಿಟ್ಟು ಇನ್ನುಳ ದಿಕ್ಕಿಗೆ ಹೋಗರಿ, ಬೆಳೆಯಲಿ ನಿಮ್ಮ ಪ್ರಯಾಣ. ತಂದೆ, ಆ ಪಟ್ಟಣದಲ್ಲಿ ಅಂತ ಏನಿರುತ್ತದೆ ಹೇಳಿಕೊಡಬೇಕು ತಂದೆ, ತಥಾಸ್ತು, ಮೇಲಕ್ಕೇಳ್ರಿ ಮಕ್ಕಳೇ. ನೋಡು ಮಕ್ಕಳೇ, ಈ ವಿಜಯಪುರ ದಿಕ್ಕಿಗೆ ಮಾತ್ರ ಮುಸಲ್ಮಾನ ಆಳ್ಕೆ ಇರುವುದು, ದರ್ಪ ಹೆಚ್ಚಿಗಿರುವುದು. ನೀವು ಅಲ್ಲಿಗೆ ಹೋದ್ರೆ ನಿಮ್ಮ ಆಟ ನಡೆಯುವುದಿಲ್ಲ, ಮೇಲಾಗಿ ನಿಮ್ಮ ಕೋಟೆ ಒಳಗೆ ಬಿಡಲಾರದವರು. ಅಪ್ಪ, ಆ ಬಿಜಾಪುರ ಶೇಖ ಸೈದರನ್ನು ನಾವು ನೋಡಿಕೊಳ್ಳುತ್ತೇವೆ. ನಾವು ಹೋದರೆ ಅದೇ ದಿಕ್ಕಿಗೆ ಹೋಗುತ್ತೇವೆ. ತಥಾಸ್ತು, ಮೇಲಕ್ಕೇಳ್ರಿ ಮಕ್ಕಳೇ. ಹೊಳೆಯ ನಾಡು ದಡದಲ್ಲಿ ಮಾನಭವದ ಸಂಗಮೇಶ ಚಂದ್ರಗಿರಿ ಸೀತೆ ಮನಿ ಮುಂದೆ ಧರ್ಮದ ಕಟ್ಟಿರೋದು, ಅಂತ ಸ್ಥಳದಲ್ಲಿ ಹೋದ್ರೆ ಒಳ್ಳೇದು ಮಕ್ಕಳೇ, ಒಳ್ಳೇದು. ತಂದೆ, ನಾವು ವಿಜಾಪುರ ದಿಕ್ಕಿಗೆ ಹೋಗುವೆವು. ಆ ನಮ್ಮನ್ನು ಆ ಶೇಖ ಸೈದರನ್ನು ನಾವು ನೋಡಿಕೊಳ್ಳುತ್ತೇವೆ ತಂದೆ, ನೋಡಿಕೊಳ್ಳುತ್ತೇವೆ. ನಾವು ಆಶೀರ್ವದಿಸು ತಂದೆ. ಮೇಲಕ್ಕೇಳ್ರಿ ಮಕ್ಕಳೇ. ಹೌದು ತಂದೆ, ನಮಗೆ ನಾಡ ಸಾಧನೆ ಬೇಕೇ ಬೇಕು. ಸತ್ಯವೇ ಸತ್ಯವೇ. ಹೀಗೆ ಹೋದರೆ ನಿಮಗ ನಾಡ ಸಾಧನೆ ಆಗೋದಿಲ್ಲ. ಹರಣದ ಕೆರೆ ಒಳಗೆ ಪಾಂಡವ ರಥ ಐಕ್ಯವಾಗಿದೆ. ಆ ರಥ ಮೇಲೆ ಎಬ್ಬಿಸಬೇಕಾದ್ರೆ ಗುರುವಿನ ಕೈಯಿಂದ ಪಟ್ಟಾಭಿಷೇಕ ಕಾರ್ಯವನ್ನು ಮಾಡಬೇಕು. ಹರಣದ ಕೆರೆ ಮೇಲೆ ಹೂವಿನ ಹಂದ್ರವನ್ನು ಹಾಕಿ ಇದ್ರಾಮಣಿಯಿಂದ ಯಾದವನ್ನು ಮಾಡಬೇಕು. ಆಗಲಿ ಗುರುದೇವ, ಎಲ್ಲ ಕಾರ್ಯವನ್ನು ಮಾಡುತ್ತೇವೆ ಗುರುದೇವ, ಮಾಡುತ್ತೇವೆ. ಮೇಲಕ್ಕೇಳ್ರಿ ಮಕ್ಕಳೇ. ಹೋಗಿ ಬರುತ್ತೇವೆ ತಂದೆ. ಹೋಗಿ ಬನ್ನಿರಿ.
ತಮ್ಮ ಕೋಟೆ ಗೋಡಿ ಅಂತೂ ದಾಟಿ ಬಂದಂತೆ ಆಯಿತು. ತಂದೆ ಹೇಳಿದ ಪ್ರಕಾರ ತೇಜಿಗಳು ನಮ್ಮ ಕೈವಾಶ್ಯವಾದವು. ಹೌದು ಅಣ್ಣ. ತಂದೆ ತಾಯಿ ಗುರು ಸೋಮಲಿಂಗೇಶ್ವರ ದಯದಿಂದ ಈ ಸ್ಥಾನವು ಎಷ್ಟು ಸುಂದರವಾಗಿ ಇದೆ ನೋಡೋಣ. ಇರಬಹುದು ತಮ್ಮ, ಕುದುರೆಗಳನ್ನು ಬಿಟ್ಟು ಬಿಡು. ಅಣ್ಣ ಅಣ್ಣ, ಈ ಹಾಳಬಾವಿಯಲ್ಲಿ ಒಣಗಿದ ಗಿಡದಂತೆ ಕಾಣುತ್ತದೆ. ಭಂಡಾರನ್ನು ಹೊಡೆದು ನೀರನ್ನು ಕುಡಿಯೋಣ, ನಡೆಯೋಣ. ಆಗಲಿ ನಡೆ ತಮ್ಮ. ಜೈ ಗುರು ಸೋಮಲಿಂಗೇಶ್ವರ, ಜೈ ಗುರು ಅಣ್ಣ, ಈ ಶೇಖ ಸೈದರ ಜಾಗ ಎಷ್ಟು ಸುಂದರವಾಗಿದೆ. ಇಲ್ಲಿ ಸ್ವಲ್ಪ ಕುಳಿತುಕೊಳ್ಳೋಣ, ನಡೆಯೋಣ. ಆಗಲಿ ನಡೆ ತಮ್ಮ. ಯವ್ವ ಯಾರಿವ್ರು ಎಷ್ಟ ಚಂದ ಕುಂತಾರಲ್ಲ. ಇದೇನು ವಿಚಿತ್ರ. ನೀರು ಇಲ್ಲದ ಬಾವಿಯಲ್ಲಿ ನೀರನ್ನು ಬಂದಾವ. ಒಣಗಿದ ಗಿಡವನ್ನು ಚಿಗುತಿ ಇವರ ತಲೆಯ ಮೇಲೆ ಹೂವನ್ನು ಸುರಿಯಕತ್ತಾವಲ್ಲ. ಹೀಗೆ ಬಿಡಬಾರ್ದು, ಇವರನ್ನು ಎಬಿಸಿ ವಿಚಾರಿಸಬೇಕು. ಅಪ್ಪ ನಮ್ದೇರೆ, ಯಾರಪ್ಪ ನೀವು? ಹೇಳರಿ. ಯಾಕಮ್ಮ, ಯಾಕೆ ಚೀರಿಕೊಳ್ಳುತ್ತಿ? ಹೋಗಿ ಹೇಳು, ನಿಮ್ಮ ಸೈದರನ್ನು ಕರೆದುಕೊಂಡು ಬಾ ಅಂತ ಹೇಳು. ಅಪ್ಪ ತಮ್ಮದರೆ, ಯಾರಪ್ಪ ನೀವು? ಈ ತರ ನಮ್ಮ ರಾಜರ ತೋಟದಲ್ಲಿ ಕುದುರೆಯನ್ನು ಬಿಟ್ಟು ಹಾಳು ಮಾಡಿದರೆ ನಿಮ್ಮ ವೃತ್ತಾಟತನ ನಮ್ಮ ರಾಜರ ಮುಂದೆ ಹೇಳಬೇಕಾಗುತ್ತದೆ ನೋಡು. ಇಲ್ಲಮ್ಮ, ನಮ್ಮ ಕುದುರೆಗಳು ಏನೂ ಮುಟ್ಟೇ ಇಲ್ಲ. ಹಾಗಾದ್ರೆ ನಡೆಯೋರು ತಮ್ಮದರೆ ನಮ್ಮ ರಾಜರ ಮನೆಗೆ. ಆಗಲಿ ನಡೆಯಮ್ಮ. ಓಂ ನಮಃ ಶಿವಾಯ. 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 ಮುತ್ತೆ 3 ದಿನ ಆಯ್ತು ಅಪ್ಪ, ನಡ್ಕೋತ ಹೊಂಟೀನಿ. ಹೊಟ್ಟಿ ಹಸ್ತೈತು, ಕಜ್ಜಾಗಿದ್ದ ಆದನು ಯಪ್ಪ. ಓಂ ನಮ ಶಿವಾಯ. ಇವ್ರು ಹಿಂಗ್ ಮಾತಾಡಂಗ್ ಕಾಣಲ್ಲ. ಶರಣು ಶರಣನಿಗೆ ಶರಣು. ಯಾಕೋ ನಿಂಗಪ್ಪ, ಇಂಥ ರೂಪ ಹೋಗಿ
ಕಾರಣವೇನು? ಹೀಗೆಲ್ಲ ಮಾತನಾಡೋ ಹುಚ್ಚಪ್ಪ ಸಂಸಾರದಿಂದ ಒಂದು ಸದ್ಗತಿ ಒಂದು ಕಾರಣದಿದ್ದರೆ ಯಾವ ದಾರಿನೂ ಸಿಗೋದಿಲ್ಲ. ಇಂಥ ವೇಷ ಬಿಟ್ಟು ಬಿಡುವಪ್ಪ. ಇವನಿಗೆ ಹಚ್ಚಿಕಿಟ್ಟು ಬಿತ್ತಪ್ಪ ನಾ ಬರು ದಾರಿಗೆ. ಇದೊಂದು ಗಂಟು ಬಿತ್ತ ಹೇಳಿ ಅದೇನು ಹಿರಿಯರು ಹೇಳಿದ್ರಲ್ರಿ, ಆಯ್ಗಾರಿಗೆ ಆಯ್ಗಾರ್ ಸೇರ್ಲಿಲ್ಲತ್ತ, ಕೂಲಿಕರ್ ಸೇರ್ಲಿಲ್ಲತ್ತ. ಹಿಂಗ ಹೇಳ್ತಾರಲ್ಲ, ಸುಳ್ಳಲ್ಲ. ಯಾಕ್ರಿ ಅಪ್ಪ, ನಾ ಸಾಧು ಆದ್ರೆ ನಿಮ್ಗೆ ಸಂಕಟ ಆಯ್ತೇನ್ರಿ? ನಾ ಇಲ್ಲೇ ಸತ್ತು ಹೋಗ್ತೀನಿ. ಹೇಳೋ ನಿಂಗಪ್ಪ ಹೇಳು, ನೀ ಎಂತ ಹುಚ್ಚರಿ ಇದ್ದೀವಿ. ನಾ ಏನೂ ಮಾತಾಡಿಲ್ಲ ಬಿಡ್ರಿ. ನನ್ನ ಹೊಟ್ಟಿಗೆ ಅದ ರೊಟ್ಟಿ ಇದ್ರು ಕೊಡ್ರಿ. ಹೊಟ್ಟಿ ಮಾತ್ರ ಬಾಳ ಹಸ್ತೈತ್ರಿ. ನಿಂಗಪ್ಪ ನಾವು ಊರ ಉದ್ಮಾನಗಳು ಬಿಟ್ಟವ್ರು, ಊಟ ಎಲ್ಲಿಂದ ಸಿಗದಪ್ಪ. ಸ್ವಲ್ಪ ತಡೆ, ಕಂತೆ ಭಿಕ್ಷೆ ಆದ್ರೆ ಮಾಡಿಕೊಂಡು ಬರ್ತೀನಿ, ಆ ನಂತರ ಊಟ ಮಾಡೋಣ. ನಾನು ಮಠಕ್ಕೆ ಭಕ್ತರಿಗೆ ಬರ್ಲಕ್ಕೆ ಹೇಳಿದ್ದೇನ್ರಿ, ಒಬ್ರು ಬಂದಿಲ್ರಿ. ಬರಾಗ ಬಾಳೆಹಣ್ಣ ಉತ್ತತ್ತಿ ಹಾಲ ತೊಗೊಂಬತ್ ಹೇಳಿದ್ದೆ, ಒಬ್ನೇ ಬಂದನ್ರಿ. ಭಕ್ತರೇ, ನೀವೇನು ತಪ್ಪು ತಿಳ್ಕೊಬೇಡ್ರಿ, ನಾ ಏನು ಅಡ್ನಾಡಿ ಸಾಧು ಅಲ್ಲ. ವಾಯ ಎಪ್ರೆಸ್ ಕಕ್ಕಳಿ ಮೇಲೆ ಬಳ್ಳೊಳ್ಳಿ ಸಾಧು ಏನ್ರಿ. ಸಾಕ್ ಬಾಳ್ ಪರಿಚಯ ಮಾಡಬಾರ್ದು, ಬಟ್ ಡಿಮಾಂಡ್ ಆಗಿರ್ಬೇಕು. ಮೂರ್ ಹೊತ್ತು ಮನ್ಯಾಗ ಕೂಳು ತಿಂದು ಸುಮ್ಮ ಇರ್ತಿದ್ದೆ. ಇದೇನು ಮಾಡಬಾರ್ದು ಮಾಡಿ ಹುಚ್ಚುಬಾರಿಗಾಗಿನೋ ಯಪ್ಪ, ಮನೆ ಕಳಿಸೋ ಯಪ್ಪ. ತಥಾಸ್ತು ಮೇಲೆ ಕೇಳು ಭಕ್ತ. ಅಲ್ಲಿ ಯಾರ ಎಡಿ ತಗೊಂಡ್ ಬರ್ತಾರ, ಬಾ ಬಾರೋ ಯಪ್ಪ ಬಾ. ಅಬ್ಬಬ್ಬ, ಯಾಕ್ರಿ ಅಪ್ಪ ಮುತ್ತಾರ, ನಿಮ್ ಪಟ್ಟದ ಮರಿ ಏನ ಮಂತ್ರ ಹೇಳಂಗ್ ಕಾಣದಲ್ರಿ ಮುದೋಡೆ. ಇರ್ಲಿ ಚೆನ್ನಮ್ಮ, ನಿನ್ನ ಪತಿಯನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗಮ್ಮ. ನಿನ್ನ ತಪ್ಪು ತಿಳಿಯಬೇಡಮ್ಮ, ನನ್ನ ಮಾತು ಕೇಳಮ್ಮ, ನಿನಗೆ ಸುಖವಾಗುತ್ತದೆ. ಆಗಲ್ರಿ ಅಪ್ಪ ಮುತ್ತಾರ, ಆಗಲ್ರಿ. ಹೋದ ನಮ್ಮ ಬಾಳೆ ಇಬ್ಬರನ್ನ ಒಂದು ಗೂಡಿಸಿ ಬಿಟ್ಟಿದ್ದಪ್ಪ ಮುತ್ತೆ. ಇವನ ನನ್ನ ಗಂಡ ನನ್ನ ಮನೆಗೆ ಕರೆದುಕೊಂಡು ಹೋಗಿ ಮಾಡ್ತೀನಿ ಇವನ ಮನ್ಯಾಗ. ನಾ ಬರ್ತೀನಿ, ಮನೆಗೆ ಕರ್ಕೊಂಡ್ ನಡಿ. ಸಾಕಿನ ಸಾಧು ಆಗೋದು ಸಾಕು, ಸಾಧು ಆಗಿ ಫಜಿತಿ ಆಗಿನಿ. ಚಲ್ ರೇ ಬಾಬಾ. ಸಾಧು ಆಗಿ ಸುಖ ಪಡಕ್ ಬಂದಿ, ಸುಮ್ಮ ಇದ್ ಬಿಡು, ಇಲ್ಲೇನು ಇಂಗ್ಲಿಷ್ ಮಾತಾಡ್ತಿ. ಇರಲಿ ಚೆನ್ನಮ್ಮ, ಅವನಿಗೆ ಏನು ಅನ್ನಬೇಡ, ನನ್ನ ಮಾತು ಕೇಳಮ್ಮ, ನಿನಗೆ ಸುಖ ಆಗುತ್ತದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕನಸಿನ ಸಂಸಾರ ನೀಳಿ ಹೋಗುವುದು ಒಂದಿನ ನೀ ನಡಿ. ಕನಸಿನ ಸಂಸಾರ ನೀತಿಳಿ ಹೋಗುವುದು ಒಂದಿನ ನೀ ನಡಿ. ದೇವರಿಟ್ಟಂಗಿರ್ಬೇಕಾ, ಸುಮ್ಮನೆ ನಡಿ ನಡಿ ನಡಿ. ದೇವರಿಟ್ಟಂಗ ಇರಬೇಕಾ, ಸುಮ್ಮನೆ ನಡಿ ನಡಿ ನಡಿ. ಕನಸಿನ ಸಂಸಾರ ಕಟ್ಟಿ ಬಿಟ್ಟಿ ಒಂದಿನ ಹೋಗೋದು ನನ್ನ ಬಿಟ್ಟಿ. ಕನಸಿನ ಸಂಸಾರ ಕಟ್ಟಿ ಬಿಟ್ಟಿ. ಬನ್ನಿರಪ್ಪ ತಮ್ಮಗಳೇ, ಕುಳಿತುಕೊಳ್ಳರಿ.
ತೆಗೆದುಕೊಳ್ಳು. ಈ ಹೂವಿನ ಹಾರಗಳು ಎಷ್ಟು ಚೆನ್ನಾಗಿದಾವೆ ನೋಡು ತಮ್ಮ, ನೋಡು. ಹಾಕಿಕೊಳ್ಳು ತಮ್ಮ, ಹಾಕಿಕೊಳ್ಳು. ಏ ಅಪ್ಪ ತಮ್ಮದಿರಿ, ಆ ಹಾರವನ್ನು ಹಾಯ್ಕೋಬೇಡ್ರಿ. ನಮ್ಮ ರಾಜರಿಗೆ ಮಾಡಿಟ್ಟ ಹಾರವನ್ನು ನೀವು ಹೀಗೆ ಹಾಕೊಂದರೆ ನಮ್ಮ ರಾಜರಿಗೆ ಕರೆದುಕೊಂಡು ಬರುತ್ತೇನೆ ನೋಡು. ಹೋಗಮ್ಮ, ಹೋಗು. ಹೋಗಿ ಹೇಳು ನಿಮ್ಮ ರಾಜರಿಗೆ ಕರೆದುಕೊಂಡು ಬಾಯಂದು ಹೇಳಮ್ಮ, ಬಾಯಂದು ಹೇಳು. ಹಾಗಾದ್ರೆ ನಮ್ಮ ಕರೆದುಕೊಂಡು ಬರ್ತೇನೆ. ಇದ ನೋಡರಿ ರಾಜರೇ, ನಿಮ್ಮ ತೋಟದಲ್ಲಿ ನಿಮಗೆ ಮಾಡಿಟ್ಟ ಹಾರವನ್ನು ಹಾರ ತುಳಿಗಳು ಹೇಗೆ ಹಾಕೊಂಡು ನಿಂತಿದ್ದಾರೆ ನೋಡು. ವಿಚಾರ ಮಾಡ್ರಿ. ಮೇಲಾಗಿ ನಿಮ್ಮ ಹೊಲದಲ್ಲಿ ಮಾಡಿದ ಲೀಲೆಯನ್ನು ನಿಮ್ಮ ಮುಂದೆ ಹೇಳುತ್ತೇನೆ. ನಾ ಇನ್ನು ಹೋಗಿ ಬರುತ್ತೇನೆ. ಪಾಲ್ಗೊಂಡಿದ್ದಾರೆ. ಯಾರೋ ನೀವು ಇಲ್ಲಿಗೇಕೆ ಬಂದಿದ್ದೀರಿ? ನನ್ನ ಅಪ್ಪಣಿಲ್ಲದೆ ನಿಮಗೆ ಒಳಗೆ ಯಾರೋ ಬಿಟ್ಟರು? ನಮ್ಮ ರಾಜ ದರ್ಬಾರವನ್ನು ಬಿಟ್ಟು ಸರಳವಾಗಿ ಹೊರಗೆ ಹೋಗಿರಿ. ಯಾರ ಅಪ್ಪಣೆಯೂ ಇಲ್ಲ. ನಿಮ್ಮ ಅಪ್ಪನ ಅಪ್ಪಣೆಯಿಂದ ಕೋಟೆಯ ಬಾಗಿಲು ದಾಟಿ ಬಂದಿದ್ದೇವೆ ರಾಜರೇ, ದಾಟಿ ಬಂದಿದ್ದೇವೆ. ಗೃಹಸ್ಥರೇ, ಇಷ್ಟು ಭೀಕರಿನಿಂದ ಮಾತನಾಡಲು ನಿಮ್ಮ ಕಾಲವಧೆ ಸರಿದು ಬಂದಂತೆ ಕಾಡುತ್ತಿದೆ. ಕಾಲಾವಧಿ ಮುಗಿಸುವವರೆಗೆ ಈ ದತ್ತದ ಆಶೀರ್ವಾದ ಕೊಡಲು ಬಂದಿದ್ದೇವೆ. ಸೈದರೆ ಕೊಡಲು ಬಂದಿದ್ದೇವೆ. ಹಾ, ನಾನ್ಯಾರೆಂಬುದನ್ನು ಅರಿತುಕೊಂಡು ಮಾತನಾಡುವ. ನೀವು ಯಾರೆಂಬುದನ್ನು ಅರಿತುಕೊಂಡು ಮಾತನಾಡಿ ಉಕ್ಕಿನ ಗೋಡಿ ದಾಟಿ ಬಂದಿದ್ದೇವೆ ರಾಜರೇ, ದಾಟಿ ಬಂದಿದ್ದೇವೆ. ನಾವು ಯಾರೆಂಬುದನ್ನು ಅರಿತುಕೊಂಡು ಮಾತನಾಡಿರಿ ರಾಜರೇ, ಮಾತನಾಡಿರಿ. ನಿಮ್ಮ ಬುದ್ಧಿವಂತಿಕೆ ಮಾತಿನ ಮರ್ಮ ತಿಳಿಯಲಿ ರಾಜರೇ, ತಿಳಿಯಲಿ. ಗೃಹಸ್ಥರೇ, ಗೃಹಸ್ಥರೇ, ನಮ್ಮ ಸಲುವಾಗಿ ಮಾಡಿಟ್ಟ ಹಾರ ತುರಾಯಿಗಳನ್ನು ಹೇಗೆ ಹಾಕಿಕೊಂಡು ನಿಂತಿದ್ದಾರೆ ನೋಡಿ. ತೆಗೆಯಿರಿ ಹಾರ ತುರಾಯಗಳನ್ನು. ಮಧುಮಕ್ಕಳಂತೆ ನಿಂತಿದ್ದೇವೆ ರಾಜರೇ. ಈ ಹಾರವನ್ನು ತೆಗೆಯುವುದಿಲ್ಲ. ನಮ್ಮ ನಿಮ್ಮ ಸತ್ಯತನದಿಂದ ಸೋಲಿಸಿ ಈ ಹಾರವನ್ನು ತೆಗೆಯಬೇಕು ರಾಜರೇ, ತೆಗೆಯಬೇಕು. ತಾಳಬೇಕು. ಅವತಾರಿ ಹೌದು ಸಿದ್ಧ, ದೇವೇಂದ್ರ ಬಿಳೆನ್ ಸಿದ್ಧ. ತಾಳಿರಿ, ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಎಲ್ಲರೂ ಶಾಂತರಾಗಿರಿ. ಇಂದಿನ ಸಭೆಯಲ್ಲಿ ನೋಡಿ, ಇವರು ನಾನರಿಯದ ನಮ್ಮ ಸ್ಥಾನಕ್ಕೆ ಬಂದು ನಮ್ಮ ತೋಟದಲ್ಲಿ ಕುದುರೆಗಳನ್ನು ಬಿಟ್ಟು ಹಾಳು ಮಾಡಿದ್ದಾರಂತೆ. ಹಾಳು ಬಾಯಲ್ಲಿ ಭಂಡಾರವನ್ನು ಹೊಡೆದು ನೀರು ಬಂದಂತೆ ಕಾಣುತ್ತಿದೆ. ಅದೋ ನೋಡಿ, ನಮ್ಮ ಮುಂದೆ ಮುದ್ದಮ್ಮ ಹೇಳಿದವಳು. ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಒಳ್ಳೆಯದಾಯ್ತು. ಇವರ ಸತ್ವ ಪರೀಕ್ಷೆ ತಿಳಿದು ಹೋಗಲಿ ನಮ್ಮ ಮುಂದೆ. ಆಗಲಿ ರಾಜರೇ. ಇವಾಗ ನಿಮ್ಮ ಪರಿಚಯ ಹೇಳಿರಿ. ನೀವು ಯಾವ ದೇಶದವರು ಮತ್ತು ಯಾವ ರಾಜರ ಮಕ್ಕಳು ಇರಿ ಹೇಳಿರಿ. ನೀವು ಇಲ್ಲಿಗೆ ಬರಲು ಕಾರಣವೇನು? ನಾವು ಯಾವ ರಾಜರ ಮಕ್ಕಳಲ್ಲ, ಯಾವ ಸೈದರ ಮಕ್ಕಳಲ್ಲ. ನಾವು ನಾಡಗೌಡ ಒಡೆಯರ ಮಕ್ಕಳು, ಸತ್ಯ ಧರ್ಮರ ಅಮೋಘ ಸಿದ್ದೇಶ್ವರ ಮಕ್ಕಳು. ನಾವು ದೇಶ ಸಂಚಾರ ಮಾಡಬೇಕೆಂದು ಅರಿಕೇರಿಯನ್ನು ಬಿಟ್ಟು ನಿಮ್ಮ ಸ್ಥಾನಕ್ಕೆ ಬಂದಿದ್ದೇವೆ ಸೈದರೇ, ನಿಮ್ಮ ಸ್ಥಾನಕ್ಕೆ ಬಂದಿದ್ದೇವೆ. ನಿಮ್ಮ ಉಪದೇಶವನ್ನು ಕೇಳಿ ಭಕ್ತರೇ
ತಕ್ಕ ಉಪದೇಶವನ್ನು ಕೊಟ್ಟು ಉದ್ಧರಿಸಲು ಸೈದರೆ ನಿಮ್ಮ ಸತ್ಯ ಧರ್ಮವನ್ನು ತಿಳಿದು ನಿಮ್ಮ ಸತ್ಯ ಧರ್ಮ ಎಷ್ಟಿದೆ ತಿಳಿದು ಹೋಗಲಿ ನಮ್ಮ ಮುಂದೆ. ಸರಳವಾಗಿ ಪರೀಕ್ಷಿಸಿರಿ. ತಿಳಿದು ಹೋಗಲಿ ನಿಮ್ಮ ಸತ್ಯವನ್ನು. ತಿಳಿದು ಹೋಗಲಿ ಧರ್ಮರೇ, ಇವತ್ತು ಪಗಡಿ ಆಟವಾಗಲಿ. ಅಬ್ದುಲ್ ರಜಾಕ್, ಈ ಪಗಡೆ ಆಟದಲ್ಲಿ ನಮ್ಮಿಬ್ಬರ ನಡುವ ಪಂಡಿತ ಪಗಡೆ ಆಟ ಶುರುವಾಗಲಿ. ಆದರೆ ಒಂದು ವೇಳೆ ಈ ಪಗಡೆ ಆಟದಲ್ಲಿ ನಾವು ಗೆದ್ದರೆ ಅವರ ತಾಬ್ಯದಲ್ಲಿರುವ ಕುದುರೆಗಳನ್ನು ನಮ್ಮ ಕೈವಶ ಮಾಡಿಕೊಳ್ಳೋಣ. ಆದರೆ ಒಂದು ವೇಳೆ ಈ ಪಗಡೆ ಆಟದಲ್ಲಿ ನಾವು ಸೋತರೆ ನಮ್ಮ ತಾಬ್ಯದಲ್ಲಿರುವ ಕುದುರೆಗಳನ್ನು ಧರ್ಮರಿಗೆ ಒಪ್ಪಿಸೋಣ. ಪರಿಕಿಟ್ಟ ಪಗಡಿ ಆಟವನ್ನು ಆಗಲಿ. ಸತ್ಯತನದಿಂದ ನುಡಿದಂತೆ ನಡೆಯುವುದು ನಮ್ಮ ಔಷಧ ಧರ್ಮವೈತಿ ರಾಜರೇ. ನಮ್ಮ ನಿಮ್ಮ ಪಣಕಿಟ್ಟ ಪಗಡಿ ಆಟ ಸಿದ್ಧವಾಗಲಿ. ಸಿದ್ಧರು ಕೂಡ ರಾಜರೇ. ಅಬ್ದುಲ್ ರಜಾಕ್, ಈ ಪಗಡೆ ಆಟದಲ್ಲಿ ನಾವು ಗೆದ್ದರೆ ಅವರ ತಾಬ್ಯದಲ್ಲಿರುವ ಕುದುರೆಗಳನ್ನು ನಮ್ಮ ಕೈವಶ ಮಾಡಿಕೊಳ್ಳೋಣ. ಆದರೆ ಒಂದು ವೇಳೆ ಈ ಪಗಡೆ ಆಟದಲ್ಲಿ ನಾವು ಸೋತರೆ ನಮ್ಮ ತಾಬ್ಯದಲ್ಲಿರುವ ಕುದುರೆಗಳನ್ನು ಧರ್ಮರಿಗೆ ಒಪ್ಪಿಸೋಣ. ಆಗಲಿ ರಾಜರೇ. ಸಿದ್ಧವಾಗಲಿ. ಸಿದ್ಧರು ಕೂಡ ನಿಮ್ಮ ಜಿದ್ದವನ್ನು ನೋಡಿ ರಾಜರೇ, ಈ ಕವಡಗಳನ್ನು ತೆಗೆದುಕೊಳ್ಳಿರಿ. ಇವುಗಳನ್ನು ಕುಲಕಿಸಿ ನೆಲಕ್ಕೆ ಎಸೆದಾಗ 8 ಕವಡಗಳು ಬುಡ ಮೇಲಾಗಿ ಬೀಳಬೇಕು. ಇನ್ನುಳಿದ 4 ಕವಡಗಳು ಬುಡ ಕೆಳಗಾಗಿ ಬೀಳಬೇಕು. ಇದು ಯಾರಾಟದಲ್ಲಿ ಬೀಳುವುದೋ ಅವರು ಗೆದ್ದಂತೆ. ಕವಡಗಳು ಚಿತ್ತಟಪ್ಪವಾಗಿ ಬಿದ್ದರೆ ಅವರು ಸೋತಂತೆ. ಎಸೆಯಿರಿ ರಾಜರೇ ಕವಡಗಳನ್ನು. ಐತಿರಿ ಸೈದರೆ. ಅಲ್ಲಾಹು ಬಲಾ ಕರೋ ಭಗವಾನ್. ಅಲ್ಲಾಹು ಬಲಾ ಕರೋ ಭಗವಾನ್. ಅಯ್ಯೋ, ಘಾತವಾಯಿತು. ಕವಡಗಳು ಚಿತ್ತಟಪ್ಪವಾಗಿ ಬಿದ್ದಿವೆ. ಇನ್ನು ಮೇಲೆ ಆ ಯುವಕರಿಗೆ ಕೊಡ್ರಿ ರಾಜರೇ ಕವಡಗಳನ್ನು. ಧರ್ಮರೇ, ನೀವು ಎಸೇರಿ, ನಿಮ್ಮ ಫಲಿತಾಂಶ ತಿಳಿದು ಹೋಗಲಿ. ದೇವ ಸರ್ವ ಕಾರ್ಯಕ್ಕೆ ಸದಾ ಅವಕಾಶ ಕೊಡು ಗುರುದೇವ. ಸಕಲ ಕಾರ್ಯಗಳಲ್ಲಿ ಜಯ ದೊರಕಿಸುವುದು ದೇವ. ಈ ಪಯಣಕ್ಕಿಟ್ಟ ಪಗಡಿ ಆಟದಲ್ಲಿ ನಮ್ಮನ್ನು ದೇಶಾಲಿಯಾಗಿ ಮಾಡುವುದು ಗುರುದೇವ. ಜೈ ಗುರು ಸೋಮಲಿಂಗೇಶ್ವರ. ಜೈ ಗುರು ಅಮೋಘ ಸಿದ್ದೇಶ್ವರ. ಜೈ ಗುರು ಸೋಮಲಿಂಗೇಶ್ವರ. ಜೈ ಗುರು ಅಮೋಘ ಸಿದ್ದೇಶ್ವರ. ಹಾ, 8 ಕವಡೆಗಳು ಬುಡ ಮೇಲಾಗಿ ಬಿದ್ವಲ್ಲ. ಹಾ, ಇದೆಂತ ಗ್ರಹಚಾರ. ಧರ್ಮರೇ, ನಾವು ನಿಮಗೆ ಸೋತೆವು, ನಾವು ನಿಮಗೆ ಶರಣಾಗುತ್ತೇವೆ. ಧರ್ಮರೇ,
ಹೋರಾಟದಲ್ಲಿ ನಾವು ಸೋತೆವು. ಮತ್ತೊಂದು ಉಪಾಯ ತಿಳಿಸು. ಇನ್ನೊಂದು ಉಪಾಯ 7 ಸರತಿನ ಬಲೆಯನ್ನು ತಂದು ಕುಡಿಯೋನು, ಅದರಿಂದ ಪಾರಾಗಿ ಬರಲಿ. ಧರ್ಮರೇ, ಈ ಬಲೆಯನ್ನು ತೆಗೆದುಕೊಳ್ಳಿರಿ. ಈ ಬಲೆಯಿಂದ ಪಾರಾಗಿ ಬನ್ನಿರಿ. ಆಗಲಿ ರಾಜರೇ. ಅವ್ವ, ಅಣ್ಣ, ಈ ಬಲೆಯಲ್ಲಿ ನಾನು ಹೋಗುತ್ತೇನೆ ಅಣ್ಣ. ಬೇಡ ತಮ್ಮ ಬೇಡ, ನಾನೇ ಹೋಗುತ್ತೇನೆ. ಅಯ್ಯಯ್ಯೋ ಶಿವ ಶಿವ, ಈ ಬಲೆಯಲ್ಲಿ ಪಾರಾಗುವುದು ಬಹಳ ಕಠಿಣವಾಯ್ತು ತಮ್ಮ, ಬಹಳ ಕಠಿಣವಾಯ್ತು. ಜೈ ಗುರು ಸೋಮಲಿಂಗೇಶ್ವರ, ಜೈ ಗುರು ಅಮೋಘ ಸಿದ್ದೇಶ್ವರ. ಇವರೆಂತ ಸತ್ಯ ಧರ್ಮರಿದ್ದಾರೆ ನಮ್ಮ ನಾಡಿನಲ್ಲಿ. ಸೈನಿಕರೇ, ಭಟ್ಟರೇ, ತೋಟದ ಕಡೆ ಹೋಗೋಣ, ನಡೆಯರಿ. ಉದ್ದಾಟತನ ನೋಡೋಣ, ನಡೆಯರಿ.